ಉಪ್ಪಿನಿಂದ ಹೀಗೆ ಮಾಡಿ ಸಾಕು, ಹಣಕಾಸಿನ ತೊಂದರೆಯೇ ಇರುವುದಿಲ್ಲ. ಉಪ್ಪು ಕೇವಲ ನಿಮ್ಮ ಅಡುಗೆಯ ರುಚಿ ಮಾತ್ರ ಹೆಚ್ಚಿಸುವುದಿಲ್ಲ, ನಿಮ್ಮಲ್ಲಿರುವ ಹಣಕಾಸಿನ ತೊಂದರೆಯನ್ನು ನಿವಾರಿಸುತ್ತೆ. ಅದು ಹೇಗೆ ಎಂಬುದನ್ನು ತಿಳಿದು ಹಿಂದೆ ಈ ರೀತಿ ಪರಿಹರಿಸಿಕೊಳ್ಳಿ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಸಂತೋಷವಾಗಿರಲು ಬಯಸುತ್ತಾನೆ. ಅದರಲ್ಲೂ ಮುಖ್ಯವಾಗಿ ಯಾವುದೇ ಹಣಕಾಸಿನ ತೊಂದರೆಯನ್ನು ಅನುಭವಿಸದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಇಷ್ಟಪಡುತ್ತಾನೆ. ಇದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾನೆ. ಆದರೆ ಹಲವು ಬಾರಿ ಕಠಿಣ ಪರಿಶ್ರಮ ಪಟ್ಟರೂ ಬಯಸಿದ ಫಲ ಸಿಗುವುದಿಲ್ಲ. ಇದರಿಂದ ಮನೆಯಲ್ಲಿ ಹಣದ ಕೊರತೆ ಹೆಚ್ಚಾಗಿ ಕಾಡುವುದಲ್ಲದೆ ವ್ಯಕ್ತಿಯನ್ನು ಒತ್ತಡಕ್ಕೆ ದೂಡುತ್ತದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಬೇರೆಯವರಿಗೆ ಕೊಟ್ಟ ಹಣವು ಕೂಡ ಹಿಂದಿರುಗಿ ಬರುವುದಿಲ್ಲ. ಇದು ಕೆಲವರ ಪಾಲಿಗೆ ಮತ್ತಷ್ಟು ದೊಡ್ಡ ಸಮಸ್ಯೆಯಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಇಂತಹ ಅನೇಕ ಸಮಸ್ಯೆಗಳಿಗೆ ಸುಲಭ ಪರಿಹಾರಗಳಿವೆ. ಅದರಲ್ಲೂ ಆಹಾರ ರುಚಿ ಹೆಚ್ಚಿಸುವ ಉಪ್ಪಿನಲ್ಲಿ ನಿಮ್ಮ ಹಣಕಾಸಿನ ತೊಂದರೆ ಪರಿಹರಿಸುವ ಶಕ್ತಿ ಇದೆ. ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ತುಂಬ ಮಹತ್ವವಿದೆ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಲಾಡಿಸುವ ಅದ್ಭುತ ಶಕ್ತಿ ಉಪ್ಪಿನಲ್ಲಿದೆ. ಹಾಗಾಗಿ ದಿನವೂ ಕಾಡುವ ಸಣ್ಣ ಪುಟ್ಟ ತೊಂದರೆಗಳಿಂದ ಅಥವಾ ಆರ್ಥಿಕ ಸಮಸ್ಯೆಯಿಂದ ದೂರವಾಗಲು ಉಪ್ಪು ಹೇಗೆ ಸಹಕಾರಿ ಎಂಬುದನ್ನು ತಿಳಿಯೋಣ. ಆರ್ಥಿಕ ಬಿಕ್ಕಟ್ಟಿಗೆ ಉಪ್ಪನ್ನು ಈ ರೀತಿ ಬಳಸಿ. ಮೊದಲನೆಯದಾಗಿ, ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟನ್ನು ನಿಮ್ಮ ಮನೆಯಿಂದ ದೂರವಿರಲು 1 ಲೋಟಕ್ಕೆ ನೀರು ತುಂಬಿಸಿ ಮತ್ತು ಅದಕ್ಕೆ ಉಪ್ಪು ಸೇರಿಸಿ. ಇದನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಹಣಕಾಸಿನ ಮುಗ್ಗಟ್ಟು ಇರುವುದಿಲ್ಲ ಮತ್ತು ಹಣದ ನಿರ್ವಹಣೆಯು ಚೆನ್ನಾಗಿರುತ್ತದೆ. ಉಪ್ಪನ್ನು ವ್ಯಾಪಾರದ ಉದ್ದೇಶದಕ್ಕೂ ಬಳಸಬಹುದು ಮತ್ತು ಈ ಉಪ್ಪಿನ ಪರಿಹಾರವನ್ನು ಮಾರಾಟವನ್ನು ಹೆಚ್ಚಿಸಲು ಸಹ ಬಳಸಬಹುದು. ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಅಂಗಡಿ ಅಥವಾ ಕಚೇರಿಯಲ್ಲಿ ನೇತು ಹಾಕಿ. ಇದು ಅಂಗಡಿಗಳು ಮತ್ತು ವ್ಯವಹಾರಗಳನ್ನು ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ. ಇದು ಬಡತನವನ್ನು ಹೋಗಲಾಡಿಸುವುದು. ಕಚೇರಿ ಮತ್ತು ಮನೆ ಎರಡಕ್ಕೂ ಕ್ರಮೇಣ ಲಾಭವನ್ನು ಹೆಚ್ಚಿಸುತ್ತದೆ. ಸ್ನಾನಗೃಹ ಮತ್ತು ಶೌಚಾಲಯ ಋಣಾತ್ಮಕ ಶಕ್ತಿಗಳನ್ನು ಸರಳವಾದ ವಾಸ್ತು ಪರಿಹಾರದಿಂದ ತೆಗೆದುಹಾಕಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಗಾಜು ಮತ್ತು ಉಪ್ಪು 2 ರಾಹುವಿನ ಅಂಶಗಳಾಗಿವೆ. ಆದ್ದರಿಂದ ಮನೆಯಲ್ಲಿನ ಶೌಚಾಲಯ ಮತ್ತು ಸ್ನಾನಗೃಹದಲ್ಲಿ ಉಪ್ಪು ತುಂಬಿದ ಗಾಜಿನ ಲೋಟವನ್ನು ಇಡಬೇಕು. ಮನೆಯಲ್ಲಿ ಸಂಪತ್ತು ನೆಲೆಸಲು ಹೀಗೆ ಮಾಡಿ. ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಗಾಜಿನ ಬಟ್ಟಲಿನಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಳ್ಳಿ. ಉಪ್ಪು ಸ್ವಲ್ಪ ದಪ್ಪವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಆ ಬಟ್ಟಲಿನಲ್ಲಿ ಉಪ್ಪಿನೊಂದಿಗೆ 4-5 ಲವಂಗಗಳನ್ನು ಇಟ್ಟುಕೊಳ್ಳಿ. ನೀವು ಅದನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇರಿಸಬಹುದು. ಹೀಗೆ ಮಾಡುವುದರಿಂದ ನೀವು ಹೆಚ್ಚು ಹಣವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಇದರೊಂದಿಗೆ ಮನೆಯಲ್ಲಿ ಅದೃಷ್ಟವೂ ಇರುತ್ತದೆ, ಜೊತೆಗೆ ಮನೆಯಲ್ಲಿ ಉತ್ತಮ ಪರಿಮಳವೂ ಇರುತ್ತದೆ. ಬಾಗಿಲಿನ ಗಾಜು ಮತ್ತು ಕಿಟಕಿಗಳನ್ನು ಒರೆಸಲು ನಿಂಬೆ ರಸ, ಉಪ್ಪು ಮತ್ತು ಬಿಳಿ ವಿನಿಗರ್ನೊಂದಿಗೆ ನೀರಿನ ಮಿಶ್ರಣವನ್ನು ಬಳಸಬೇಕು. ನಂತರ ಎಲ್ಲ ಪ್ರವೇಶದ್ವಾರಗಳಲ್ಲಿ ಕಲ್ಲುಪ್ಪು ಇಡಿ ಮತ್ತು ಆವರಣವನ್ನು ಪ್ರವೇಶಿಸದಂತೆ ಋಣಾತ್ಮಕ ಶಕ್ತಿಯನ್ನು ತಡೆಗಟ್ಟಲು ಅದನ್ನು ಡೋರ್ಮ್ಯಾಟ್ನಿಂದ ಮುಚ್ಚಿಡಿ. ಸ್ನಾನಗೃಹದ ದೋಷಗಳಿಗೆ ಈ ಪರಿಹಾರ ಮಾಡಿ. ನಿಮ್ಮ ಸ್ನಾನಗೃಹದಲ್ಲಿ ಯಾವುದೇ ಕೆಟ್ಟ ವಸ್ತು ದೋಷಗಳು ಇದ್ದರೆ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಅದನ್ನು ಗಾಜಿಲಿನ ಬಟ್ಟಲಿನಲ್ಲಿ ಹಾಕಿ ಒಂದು ಮೂಲೆಯಲ್ಲಿ ಇಡಿ. ಯಾರೂ ಕೂಡ ಆ ಜಾಗವನ್ನು ಮುಟ್ಟಬಾರದು. ಅಂತಹ ಜಾಗವನ್ನು ಆಯ್ದುಕೊಳ್ಳಿ. ಆಗಾಗ್ಗೆ ಉಪ್ಪನ್ನು ಬದಲಾಯಿಸುತ್ತಿರಿ. ಈ ರೀತಿ ಮಾಡುವುದರಿಂದ ವಾಸ್ತುದೋಷವು ನಿವಾರಣೆಯಾಗುತ್ತದೆ. ಸ್ನಾನದ ಮನೆಯಲ್ಲಿ ಉಪ್ಪು ಇಡುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ, ಮಾನಸಿಕ ತೊಂದರೆಗಳನ್ನು ದೂರ ಮಾಡುತ್ತದೆ. ಇದು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ನೆಲವನ್ನು ಒರೆಸುವಾಗ 1 ಚಿಟಿಕೆ ಉಪ್ಪನ್ನು ನೀರಿಗೆ ಸೇರಿಸಬೇಕು, ಗುರುವಾರ ಹೊರತುಪಡಿಸಿ. ಈ ಪರಿಹಾರವು ಮನೆ ಅಥವಾ ಕೆಲಸದ ಸ್ಥಳದ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಲು ಉಪ್ಪು ಆರ್ಥಿಕ ಬಿಕ್ಕಟ್ಟನ್ನು ಸುಧಾರಿಸಲು ಮಾತ್ರವಲ್ಲದೆ ಪರಸ್ಪರ ಸಂಬಂಧಗಳನ್ನು ಸುಧಾರಿಸಲು ಪರಿಣಾಮಕಾರಿಯಾಗಿದೆ. ಪತಿ ಪತ್ನಿಯರ ನಡುವೆ ಟೆನ್ಷನ್ ಇದ್ದರೆ ವಾಸ್ತು ಪ್ರಕಾರ 1 ಬಟ್ಟಲಿನಲ್ಲಿ ಉಪ್ಪನ್ನು ತೆಗೆದುಕೊಂಡು ಮಲಗುವ ಕೋಣೆಯಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ.
ನೆನಪಿಡಿ, 15 ದಿನಗಳಿಗೊಮ್ಮೆ ಅಥವಾ 1 ತಿಂಗಳ ನಂತರ ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು. ದುಷ್ಟ ಕಣ್ಣುಗಳನ್ನು ನಿವಾರಿಸಲು ನಿಮ್ಮ ಕೈಯಲ್ಲಿ 1 ಚಿಟಿಕೆ ಉಪ್ಪನ್ನು ತೆಗೆದುಕೊಂಡು ಅದನ್ನು 3 ಬಾರಿ ಬಾಧಿತ ವ್ಯಕ್ತಿಯ ತಲೆಯ ಮೇಲೆ ನಿವಾಳಿಸಿ. ಈ ಉಪ್ಪನ್ನು ಮನೆಯಿಂದ ಹೊರಹಾಕಿ. ಮನೆಯಿಂದ ಋಣಾತ್ಮಕ ಶಕ್ತಿ ತಡೆಯಲು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಿಂದ ನಕಾರಾತ್ಮಕತೆಯನ್ನು ತೊಡೆದು ಹಾಕಲು ಉಪ್ಪು ತುಂಬ ಪರಿಣಾಮಕಾರಿ. ಹೌದು, ಅರ್ಧ ಬಕೆಟ್ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ. ಈ ನೀರಿನಿಂದ ಮನೆಯ ಎಲ್ಲ ಕೋಣೆಗಳ ನೆಲ ಒರೆಸಿ. ಹೀಗೆ ವಾರಕ್ಕೆ 2 ದಿನ ಉಪ್ಪು ನೀರಿನಿಂದ ಮನೆಯ ನೆಲ ಒರೆಸುತ್ತಿದ್ದರೆ ಮನೆಯ ಋಣಾತ್ಮಕತೆಯ ತಗ್ಗಿಸುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.